ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಹೊಸಕೋಟೆ ಕೃಷಿ ಪತ್ತಿನ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಜೆ. ಸಿದ್ದಪ್ಪ ರಾಜೀನಾಮೆ ಸಲ್ಲಿಸಿದ್ದರಿಂದ ತೆರವಾದ ಸ್ಥಾನಕ್ಕೆ ದಿನಾಂಕ ಆಗಸ್ಟ್ 14, 2025 ಗುರುವಾರದಂದು ನಡೆದ ಚುನಾವಣೆಯಲ್ಲಿ ಎಸ್. ಪಿ. ಸುರೇಶ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತೆಂದು ತಾಲೂಕು ಸಹಕಾರಿ ಅಧಿಕಾರಿ ಸುರೇಂದ್ರ ಘೋಷಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಮುಖಂಡರಾದ ಕೆ. ಬಸವರಾಜ್, ಎಸ್. ಜಾತಪ್ಪ, ಎಚ್. ಶರಣಪ್ಪ, ಕೆ. ನಾಗಪ್ಪ, ಪಿ. ರಾಮಚಂದ್ರಪ್ಪ, ಎಚ್. ಕರಿಬಸಪ್ಪ, ಜಿ. ಶಿವಣ್ಣ, ಗಡಿಗುಡಾಳು ಚಂದ್ರಪ್ಪ, ಕಬ್ಬಳ್ಳಿ ನಾಗರಾಜ್, ರಮೇಶ್, ಕೆರೆಗುಡಿಹಳ್ಳಿ ಶಿವಣ್ಣ, ಬೂದಿಹಾಳು ಶಿವನಾಗಪ್ಪ, ಮಹಾಂತೇಶ್, ನಿರ್ದೇಶಕರಾದ ಜೆ. ಸಿದ್ದಪ್ಪ, ಕೆ. ಸಿದ್ದಲಿಂಗನಗೌಡ, ಎಚ್. ಬಸವರಾಜ್, ಕೆರೆಗುಡಿಹಳ್ಳಿ ನಾಗರಾಜ್, ಡಿ. ಕೆಂಚಪ್ಪ, ಕಬ್ಬಳ್ಳಿ ಕೊಟ್ರೇಶ್, ಸಿದ್ದನಗೌಡ, ಕೆರೆಗುಡಿಹಳ್ಳಿ ಗಿರೀಶ್, ಸಿ. ಶಿವಣ್ಣ, ವನಜಾಕ್ಷಮ್ಮ, ಬಿ. ಗಿರಿಜಮ್ಮ, ಕಾರ್ಯನಿರ್ವಹಣಾಧಿಕಾರಿ ಕೆ. ಭೀಮಪ್ಪ, ಸುತ್ತಮುತ್ತಲಿನ ಊರಿನ ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಹೇಶ್ ಅರಸೀಕೆರೆ, ಕೆಎಸ್ ನ್ಯೂಸ್ ಟಿವಿ ಕನ್ನಡ. ಎಸ್ ಪಂಚಪ್ಪ ಒಬ್ಬರ ನಾಮಪತ್ರ ಸಲ್ಲಿಸಿದ್ದು, ಇವರ ನಾಮಪತ್ರಕ್ಕೆ ಕೆ. ಸಿದ್ದಲಿಂಗನಗೌಡ ಇವರು ಸೂಚಕರಾಗಿಯೂ, ಎಚ್. ಬಸವರಾಜ ಇವರು ಅನುಮೋದಕರಾಗಿಯೂ ಸಹಿ ಮಾಡಿರುತ್ತಾರೆ. ಈ ನಾಮಪತ್ರವು ಕ್ರಮಬದ್ಧವಾಗಿದ್ದು ಅಂಗೀಕೃತವಾಗಿರುತ್ತದೆ. ಅಧ್ಯಕ್ಷರ ಒಂದು ಹುದ್ದೆಗೆ ಒಂದೇ ನಾಮಪತ್ರ ಬಂದಿರುವುದರಿಂದ ಈ ಮುಂದಿನ ಉಳಿದ ಅವಧಿಗೆ ಅಧ್ಯಕ್ಷರಾಗಿ ಎಸ್. ಪಿ. ಸುರೇಶ್ ತಂದೆ ಎಸ್. ಪಂಚಪ್ಪ ಇವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಘೋಷಣೆ ಮಾಡಿದ್ದಾರೆ. ಈ ಅಧ್ಯಕ್ಷ ಚುನಾವಣೆಗೆ ಎಲ್ಲ ನಿರ್ದೇಶಕರು ಸಕಾಲಕ್ಕೆ ಆಗಮಿಸಿ ಈ ಸಭೆಯನ್ನು ಯಶಸ್ವಿಗೊಳಿಸಿರುತ್ತೀರಿ. ಇನ್ನೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ಈ ಸಭೆಯನ್ನು ಮುಕ್ತಾಯ ಮಾಡ್ತೀವಿ. ಸುರೇಶ, ನಾನು ಮಾದೇಹಳ್ಳಿಯವನಾಗಿದ್ದು ಹೊಸಕೋಟೆ ಸಹಕಾರ ಬ್ಯಾಂಕಿಗೆ ನೂತನ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದು, ನನ್ನನ್ನು ಆಯ್ಕೆ ಮಾಡಲು ಶ್ರಮಿಸಿದಂಥ ಎಲ್ಲ ಗ್ರಾಮದ ಹಿರಿಯರು ಹಾಗೂ ಎಲ್ಲ ನಿರ್ದೇಶಕರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಈ ಒಂದು ನನ್ನ ಅವಧಿಯಲ್ಲಿ ನನ್ನ ಸರ್ಕಾರದಿಂದ ಏನೇ ಅಭಿವೃದ್ಧಿ ಮಾಡಲು ಒಂದು ಇಲ್ಲಿರ್ತಕ್ಕಂಥ ಎಲ್ಲ ಸಂಘದ ರೈತರಿಗೆ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಡ್ತಾರೆ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ.